ಸರ್ಕಾರದಲ್ಲಿ ಸಹಕಾರ ಮಂತ್ರಿ ಇದ್ದಂಥ ಹಿಂದುಳಿದ ವರ್ಗಗಳು ಶೆಡ್ಯೂಲ್ಡ್ ಟ್ರೈಬ್ ರಾಜಣ್ಣನವರ ಸರ್ಕಾರದಿಂದ ಕಿತ್ತು ಹಾಕಲಾಗಿದೆ. ಐ ಆಮ್ ಯೂಸಿಂಗ್ ದ ವರ್ಡ್ ಕಿತ್ತು ಹಾಕಲಾಗಿದೆ. ಕಾರಣ ಏನು? ಏಕೆಂತಂದ್ರೆ ಅದರ ಸುಲಭ ಇಲ್ಲ. ಏನೋ ಆಯಿತು ಕಿತ್ತಾಕಿದ್ರು, ಹಾಗಲ್ಲ. ಯಾಕೆಂದ್ರೆ ಈಗ ಏನಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ವರ್ಷಗಳಲ್ಲಿ. ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಮತ್ತೊಂದು ಪಕ್ಷ ಇರ್ಬೋದು. ಆ ನಾಯಕನನ್ನು ಯಾವ ಕಾರಣಕ್ಕೂ ಕೂಡ ಅವನನ್ನು ಟೀಕೆ ಮಾಡಬಾರ್ದು. ಟೀಕೆ ಮಾಡಿದ್ರೆ ಅವನು ಮುಗಿದವನು. ಇದನ್ನೇ ನಾನು JDS ಬಿಡುವಂಥ ಸಂದರ್ಭದಲ್ಲಿ ರಾಜಭವನದ ಹತ್ರ ಹೇಳಿದ್ದೆ. ನಾನು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥದ್ದು ರಾಕ್ಷಸ ರಾಜಕಾರಣ, ರಾಕ್ಷಸ ರಾಜಕಾರಣನ ಮಾತು ಉಪಯೋಗಿಸಿದ್ದೀನಿ. ವೈ ಮೀನ್ಸ್ ಯಾವುದೇ ಲೀಡರ್ ಅವ್ರ ವಿರುದ್ಧ ಏನು ಮಾತಾಡೋಕ್ಕಾಗಲ್ಲ. ಬಟ್ ಇವತ್ತು ಹೌದು, ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ರಾಹುಲ್ ಗಾಂಧಿಯವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡೋದು. ಹಾಗಾದ್ರೆ ನಮ್ಮ ನಾಯಕರು ಮಾಡಿದ್ದೆಲ್ಲ ಸರಿ ಅಂತ ಅನ್ಲಿಕ್ಕಾಗುತ್ತಾ? ಅವ್ರೇನೇ ಮಾಡಿದ್ರು ಎಸ್, ಇದು ಹೌದಪ್ಪನ ಸರ್ಕಾರವೂ ಅಲ್ಲ, ಹೌದಪ್ಪನ ರಾಜಕೀಯ ಪಕ್ಷಗಳು ಅಲ್ಲ. ಹಾಗಾಗಿ ಇವತ್ತಿನ ದಿವಸ ಏನಾಗುತ್ತೆ ಅಂತಂದ್ರೆ, ಅವರು ಮಂತ್ರಿ ಆಗಿರೋ ತನಕ he was the property of the state, he was the property of the house, both houses. ಬಟ್ ನೀವು ಅದನ್ನ ನೀವು ಏಕಾಏಕಿ ತೆಗೆದ ಮೇಲೆ ಅದನ್ನ ಪ್ರಶ್ನೆ ಮಾಡುವಂತ ಅಧಿಕಾರ. ಒಂದು ಅಬ್ಜೆಕ್ಷನ್ ಇದೆ. ಅವರು ರಾಹುಲ್ ಗಾಂಧಿ ಮಾಡಿದ್ರೆ ಸರಿ ಅಂತ ಅವ್ರ ತಗೋಬೇಕು. ಅವರ ಈಗ ಮುಖ್ಯಮಂತ್ರಿಗಳು ರಿಮೂವಲ್ ಅಂತ ಹೇಳಿದ್ದಾರೆ. ಅವರ ಹಕ್ಕು ಅದು. ಅವರು ಪರಮಾಧಿಕಾರಿ ಬರುವಂತದ್ದು, ಮಂತ್ರಿಗಳು ನೇಮಿಸುವಂತದ್ದು, ತೆಗೆಯುವಂತದ್ದು. ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ತರ್ತಾ ಇದ್ರ? ರಾಹುಲ್ ಗಾಂಧಿ ಅವ್ರು ಟೀಕೆ ಮಾಡಿದ್ದಕ್ಕೆ ಯಾಕೆ ಹೇಳ್ತಾ ಇದ್ದಾರೆ? ಹೇಳಿದಾರ ರಾಹುಲ್ ಗಾಂಧಿ ಅವ್ರು ಟೀಕೆ ಮಾಡಿದ್ದಕ್ಕೆ ಈಗ ರಾಜಣ್ಣ ಅವರ ರಾಹುಲ್ ಗಾಂಧಿ ಅವರ ಎಲ್ಲೋ ರಾಹುಲ್ ಗಾಂಧಿ ಅವರ ತೀರ್ಮಾನ ಸರಿ ಇದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಆ ಪೂರ್ತಿ ಕ್ಲಿಪ್ಪನ್ನ ತಾವು ಗಮನಿಸಬೇಕು. ದಯವಿಟ್ಟು ಇಲ್ಲಿ ನಾವೆಲ್ಲ ಸಂವಿಧಾನದ ಬಗ್ಗೆ ಮಾತಾಡ್ತೀವಿ. ಮಾತಾಡುವಾಗಲೆಲ್ಲ ಸಂವಿಧಾನವನ್ನು ಧಿಕ್ಕರಿಸೇ ಮಾತಾಡ್ತೀವಿ. ಸಭಾಪತಿಗಳೇ, ಯು ಆರ್ ದ ಕಸ್ಟೋಡಿಯನ್ ಆಫ್ ದಿಸ್ ಹೌಸ್. ಸುಮ್ಮನೆ ನಾನು ಮಂತ್ರಿ ಅವರು ಮಂತ್ರಿ ಎದ್ದು ನಿಂತ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ಅವಕಾಶ ಇಲ್ಲ ಇಲ್ಲಿ. ನಾನು ಮಾತಾಡ್ತಾ ಇದ್ದೀನಿ. ಎಸ್, ಐ ಆಮ್ ದ ಆನರಬಲ್ ಮೆಂಬರ್ ಆಫ್ ದಿಸ್ ಹೌಸ್. ಬಟ್ ನೀವು ಅದನ್ನ ಯಾರು ಕಟ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ದೇನಾದ್ರೂ ಹೇಳಿ ಆಮೇಲೆ ಕೊನೆಯಲ್ಲಿ ಹೇಳಿಬೇಕು. ಅದನ್ನ ದಿನ ಹೇಳ್ತೀನಿ. ಆದ್ರಿಂದ ಇಲ್ಲಿ ನಾನು ರಾಹುಲ್ ಗಾಂಧಿ ಅವ್ರನ್ನಾಗ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಯಾರನ್ನು ನಾನು ಟೀಕೆ ಮಾಡ್ತಾ ಇಲ್ಲ. ಯಾವುದೇ ರಾಜಕೀಯ ಪಕ್ಷಗಳ ನೇತಾರರುಗಳು ಅದೇ ಪಕ್ಷದ ಸಾಮಾನ್ಯ ಸದಸ್ಯನೊಬ್ಬ ಆ ನೇತಾರನ ಯಾವುದೋ ಸಕಾರಣವಾದ ಕಾರಣಕ್ಕೆ ಟೀಕೆ ಮಾಡಿದ್ರೆ ಮುಗೀತು ಅವನ ಕಥೆ. ಹಾಗೆ ವೆರ್ ಇಸ್ ದ ಡೆಮೋಕ್ರಸಿ? ನಾವು ಹೇಳ್ತೀವಲ್ಲ ಇಂಟರ್ನಲ್ ಡೆಮೋಕ್ರಸಿ. ಮಿಸ್ಟರ್ ಪಾಟೀಲ್, ಇಂಟರ್ನಲ್ ವೆರ್ ಇಸ್ ದ ಇಂಟರ್ನಲ್ ಇದ್ರು ಆಪರೇಷನ್ ಕಮಲ ಗಿಮಲ ಅದು ಡೆಮೋಕ್ರಸಿನೇ ಅಲ್ಲ. ಆಪರೇಷನ್ ಕಮಲದಲ್ಲೆಲ್ಲ ಮುಂಬೈಗೆ ಹೋಗಿದ್ರು, ಮುಂಬೈಗೆ ಹೋಗಿದ್ದು ಅದೆಲ್ಲ ಡೆಮೋಕ್ರಸಿ. ಎಲ್ಲರೂ ಮುಂಬೈಗೆ ಹೋಗಿದಾಗ ಡೆಮೋಕ್ರಸಿ ಎಲ್ಲೋಗಿತ್ತು? ಎಲ್ಲಿ ಹೋಗಿ ದೇಶದಲ್ಲಿ ಇತ್ತ ಸಂವಿಧಾನದಲ್ಲಿ? ದೇಶದಲ್ಲಿ ಹಿಂದೆ ಇನ್ನಾದ್ರೂ ಆಗಿದೆ ಈ ರೀತಿಯಲ್ಲಿ. ನೀವೇ ಹೇಳ್ಕೊಟ್ರಿ. ನಾವೇ ನಾಮಕರಣ ಮಾಡಿದ್ರಿ ಅವ್ರಿಗೆ. ಯಾರು ಶುರು ಮಾಡಿದ್ರು? ನಾಮಕರಣ ಮಾಡಿದ್ರಿ ಕರ್ನಾಟಕದಲ್ಲಿ. ಐ ಕಾಂಪ್ಲಿಮೆಂಟ್, ಒಳ್ಳೆ ಹೆಸರು ಕೊಟ್ಟಿದ್ದೀರಿ. ವೆರಿ ನೈಸ್ ಕ್ಯಾಚಿ ವರ್ಡ್. ಅದ್ರ ಬಗ್ಗೆ ಮಾತಾಡಿ. ಯು ಆರ್ ದ ಸೀನಿಯರ್ ಮಿನಿಸ್ಟರ್. ನಾನು ಯಾವುದೇ ಪಕ್ಷವನ್ನು ಉದ್ದೇಶಿಸಿ ಮಾತನಾಡ್ತಾ ಇಲ್ಲ. ಹೌದು ಹೌದು. ಯಾಕೆ? ರಾಹುಲ್ ಗಾಂಧಿ ಈಸ್ ದ ಲೀಡರ್ ಆಫ್ ದ ನ್ಯಾಷನಲ್ ಕಾಂಗ್ರೆಸ್. ವೈ ಶುಡ್ ಐ ನಾಟ್ ಟೆಲ್ ಹಿಸ್ ನೇಮ್? ನೋ. ಹಾಗಾಗಿ ನಾನೇನು ಹೇಳಿ ನೋಡಿ ಸರ್, ಇಲ್ಲಿ ಕೇಳಿಲಿ,
ಸಭಾಪತಿಗಳಿದ್ದಾರೆ, ಕಂಟ್ರೋಲ್ ಮಾಡ್ತಾರೆ, ಬೇರೆ ವಿಚಾರ. ಸೊ ನಾವು ಎದ್ದೆದ್ದು ಹಾಗೆ ಹೇಗಾಗಿದೆ ಹೌಸ್ಗಳು ಏನಾಗ್ತಾ ಇದ್ದಾವೆ ಇವತ್ತು? ಬರೀ ಇದೇ ಆಗ್ತಾ ಇದೆ. ಯಾರು ಮಾತಾಡಂಗಿಲ್ಲ. ಅಲ್ಲಿ ನನ್ನ ಪಕ್ಷದ ವಿಚಾರ ನೀವು ನೋ. ಯಾವುದೇ ಪಕ್ಷಗಳು, ರಾಜಕೀಯ ಪಕ್ಷಗಳು, ಇಟ್ಸ್ ದ ಪ್ರಾಪರ್ಟಿ ಆಫ್ ದ ಸ್ಟೇಟ್, ಪ್ರಾಪರ್ಟಿ ಆಫ್ ದ ಪೀಪಲ್. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಯಾರೋ ಒಬ್ಬರದಲ್ಲ. ಒಂದು ನಿಮಿಷ ಎಸ್ ಸರ್. ಸಭಾಪತಿಗಳೇ, ರಾಹುಲ್ ಗಾಂಧಿ ಅವರು ಇವರು ಎಐಸಿಸಿ ಆಲ್ಸೋ ಅಪೋಸಿಷನ್ ಲೀಡರ್ ಆಫ್ ದ ಲೋಕಸಭಾ. is not AICC president. He is the opposition leader in the Lok Sabha. ಈ ಬದಲಾವಣೆಗಳು ತಮ್ಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ವೈ ಆರ್ ಬ್ರಿಂಗಿಂಗ್ ಹಿಸ್ ನೇಮ್ ಹಿಯರ್? ಅಂದ್ರೆ ಅವರು ಈಗ ರಿಮೂವಲ್ ನಲ್ಲಿ ಸಿಎಂ ಅವರು ಏನಾದ್ರು ರಿಮೂವಲ್ ಈಗ ರಾಹುಲ್ ಗಾಂಧಿ ಅವರು ಇದು ಮಾಡಿದ್ರು ಅಂತ ಹೇಳಿದಾರ, ಅಥವಾ ಬಿಡಿ ರಾಜಣ್ಣ ಅವರು ಏನಾದ್ರು ರಾಹುಲ್ ಗಾಂಧಿ ಅವರು ತಗೊಂಡಿದಾರ? ಅವ್ರು ಯಾವ ಇದ್ರಲ್ಲೂ ಕುತ್ಕೊಂಡಿಲ್ಲ. ವೈ ಬ್ರಿಂಗ್ ಹಿಸ್ ನೇಮ್? ಏನ್ ಮಾಡಿದ್ರೆ ಅಂತ ಹೇಳಿ ಏನ್ ಮಾತಾಡ್ತಾರೆ ಸಭಾನಾಯಕರೇ, ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ರಾಹುಲ್ ಗಾಂಧಿ ಹೇಳಿದ್ರು ಅಂತ ನಾ ಕಿತ್ತಾಕಿದ್ರೆ ನಾಡಿದ್ದು ಸಿದ್ದರಾಮಯ್ಯ ಇರ್ತಾರ ಸಿದ್ದರಾಮಯ್ಯ? ನೋ. ಹಾಗಾಗಿ ಇದೆಲ್ಲ ಈಗ ನಾವು ಯಾವುದೋ ಹೀಗೆ ಕಣ್ಣು ಕಟ್ಕೊಂಡು ಹೋಗ್ತಾ ಇದ್ವಿ. ಅದನ್ನ ತೆರೆದು ನೋಡ್ಬೇಕು. ಅದನ್ನ ತೆರೆದು ಈ ಮನೆ ನೋಡ್ಬೇಕು, ಪ್ರಪಂಚ ನೋಡ್ಬೇಕು, ಶಾಸ್ತ್ರ ನೋಡ್ಬೇಕು. ಅದು ಯಾವುದು ಆಗ್ತಾ ಇಲ್ಲ. ಹಾಗಾಗಿ ಬಟ್ ಏನೇ ಇರಲಿ, ಇಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ಟ್ರೈಬ್ ಒಬ್ಬ ಟ್ರೈಬ್ ಬಿಟ್ಟ, ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟರ್ ಇದ್ದವ್ರು ನಾಗೇಂದ್ರ. ಇನ್ನು ನಮ್ಮ ಜಾರಕಿಹೊಳಿ ಅವ್ರನ್ನು ತೆಗೆದುಬಿಡ್ರಿ ಅಂತ ಕಡೆಗೆ, ಅವ್ರನ್ನು ತೆಗೆದುಬಿಡಿ. ಹಾಗಾಗಿ ಇದು ಬಹಳ ಅವಸರದಲ್ಲಿ ತಗೊಂಡ ತೀರ್ಮಾನ ಅಂತ ಜನರಿಗೆ ಅನ್ನಿಸ್ತಾ ಇದೆ, ರಾಜಕೀಯಸ್ಥರಿಗೆ ಅನ್ನಿಸ್ತಾ ಇದೆ. ಬಹಳ ಅನಾವಶ್ಯಕವಾಗಿ ತಗೊಂಡಂತ ತೀರ್ಮಾನ ಇದು. ಬಟ್ ಅದೇನೇ ಆಗಲಿ, ರಾಜಣ್ಣ ಅವರು, ನಾವ್ಯಾರು ರಾಜಣ್ಣ ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ. ಕಾನೂನು, ಸಂಸದೀಯ ವ್ಯವಸ್ಥೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೊರತು ನಾವ್ಯಾರು ರಾಜಣ್ಣನ ಪರವಾಗಿ ಮಾತಾಡ್ತಾ ಇಲ್ಲ. Rajana is not the material here. It's a decision taken by the super authority of the AICC. ನಾನು 40 ವರ್ಷ ಇದ್ದವನು ನಿಮ್ಮ ಜೊತೆ ಅಲ್ವೇ ಸಾಹೇಬ್ರೆ? ನಿಮ್ಮ ಜೊತೆ ಇರ್ಲಿಲ್ವೇ ನಾನು 40 ವರ್ಷ ಇದ್ದವನು? ಹಾಗಾಗಿ ಹೌದು, ಎಲ್ಲ ನಾವು ಮೂರು ಪಾರ್ಟಿ ಜೊತೆಗೂ ಇದ್ದವನು. ಇಲ್ಲ, ನಾನು ಹೇಳಿದ್ದೆ 3 ಪಾರ್ಟಿಗಿದ್ದಾಗ ನನ್ನನ್ನು ಕೇಳಿದ್ರು, 40 ವರ್ಷ ನೀವು ಇದ್ರಲ್ಲ, ಅದು ಹೇಗೆ ಈ ಜೆಂಡಾ ಹಿಡ್ಕೊಂಡಿದ್ದೀರಾ JDS? ನಾನು ಹೇಳಿದೆ ಪತ್ರಿಕೆ ಮಾಧ್ಯಮದವರಿಗೆ, ನನ್ನ ಜೆಂಡಾ ಬದಲಾವಣೆ ಆಗ್ಬೋದು, ಜೆಂಡಾ ಬಿಡ್ರಿ ಬದಲಾವಣೆ ಬಟ್ ನನ್ನ ಅಜೆಂಡಾ ಬದಲಾವಣೆ ಆಗಲ್ಲ. ಕೊನೆಯ ಮನುಷ್ಯನನ್ನ ಕಟ್ಟ ಸುಖಗಳಿಗೆ, ದುಃಖ ದುಮ್ಮಾನಗಳಿಗೆ ತಲುಪುವಂತ ನನ್ನ ಅಜೆಂಡಾ ಬದಲಾಗಲ್ಲ, ಬಟ್ ಜೆಂಡಾ ಬದಲಾವಣೆ ಆಗುತ್ತೆ. ಅದೇನು ಮಾತು? ಹಾಗಾಗಿ ನಾವು ಈಗ ಒಂದ್ ನಿಮಿಷ ಸರ್, ನಿಮ್ಮ ಸಿದ್ಧಾಂತ ಬದಲಾವಣೆ ಆಗಿದ್ಯಾ? ನಿಮ್ಮ ಅಜೆಂಡಾ ಬದಲಾವಣೆ ಆಗಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಕ್ಕೆ ನೀವು ಒಪ್ತೀರಾ? ಅದು ನೀವು ಉತ್ತರ ಕೊಡ್ಬೇಕು. ಈಗ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತಕ್ಕೆ ಒಪ್ಪಿದ್ದೀರಾ ನೀವು? ಈಗ ಅಜೆಂಡಾ ನೀವು ಹೇಳಿದ್ರೆ ನನ್ನ ಜೆಂಡಾ ಚೇಂಜ್ ಆಯ್ತು, ಅಜೆಂಡಾ ಅದೇ ಇದೆ ಅಂತ. ನಿಮ್ಮ ಅಜೆಂಡಾ ಏನು ಗೊತ್ತಾಗ್ಲಿಲ್ಲ ಜನರಿಗೆ? ನನ್ನ ಅಜೆಂಡಾ ಹೇಳಿಲ್ಲ. ಕೊನೆ ಮನುಷ್ಯನ ಕಷ್ಟ ಕಾರ್ಪಣ್ಯಗಳಿಗೆ, ದುಃಖ ದುಮ್ಮಾನಗಳಿಗೆ ತಲುಪಿ ಅವನ ಕಣ್ಣೀರನ್ನು ಒರೆಸುವುದೇ ನನ್ನ ಅಜೆಂಡಾ ಅಂತ. ಯಾವ ಪಾರ್ಟಿಲಿ ಇಲ್ಲ ಅದು? ಹಾಗಾದ್ರೆ ಬಿಜೆಪಿಲಿ ಇಲ್ವಾ ಅದು? ಬಿಜೆಪಿ ಯಾರ ಕಣ್ಣೀರನ್ನು ಒರೆಸ್ತಾ ಇಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಎಲ್ಲ ಒರೆಸ್ತಾ ಇರ್ತಕ್ಕಂಥದ್ದು ಬೇರೆ ವಿಚಾರ. ಹಾಗಾಗಿ ಇದಿಷ್ಟೇ. ಒಂದೊಂದು ಜೆಂಡಾಕ್ಕೆ ಒಂದೊಂದು ಸಿದ್ಧಾಂತ ಇದೆ, ಒಂದೊಂದು ಜೆಂಡಾಕ್ಕೆ ಒಂದೊಂದು ಸಿದ್ಧಾಂತ ತತ್ವ ಇದೆ. ನೀವು ಹಿಡಿದಿರೋ 3 ಜೆಂಡಾಗಳಲ್ಲಿ 3 ಭಿನ್ನವಾದಂತ ತತ್ವ ಸಿದ್ಧಾಂತಗಳಿದೆ. ನೀವು ಯಾವುದೆಲ್ಲ ಒಪ್ತೀರ ಅಂತ ಹೇಳಿ ಸದನಕ್ಕೆ ಸ್ಪಷ್ಟಪಡಿಸಿ. ಈಗ ಯಾವ ಪಕ್ಷ ಸಿದ್ಧಾಂತದ ಪರವಾಗಿ ನಡೀತಾ ಇದೆ ಹೇಳಿ? ಕಾಂಗ್ರೆಸ್ ನಡೀತಾ ಇದೆಯಾ? ಕಾಂಗ್ರೆಸ್ ನಡೀತಾ ಇದೆ.
ಆಪರೇಷನ್ ಕಮಲ ಈ ದೇಶದಲ್ಲಿ ಪ್ರಾರಂಭ ಮಾಡಿದ್ರೆ ಅಂತ ಹೇಳಿ ಉತ್ತರನೇ ಕೊಟ್ಟಿಲ್ಲ ನೀವು. ಯಾವ ದೇಶದಲ್ಲಿ ಯಾವ ಸಂವಿಧಾನ ಅನುಗುಣವಾಗಿ ಆಪರೇಷನ್ ಕಮಲ ಪ್ರಾರಂಭ ಮಾಡಿದ್ವಿ ಈ ದೇಶದಲ್ಲಿ, ಅದ್ರ ಬಗ್ಗೆ ಹೇಳ್ಬೇಕು. ಬಜೆಟ್ ಮಾಡುವಾಗ ಇದೇ ವಿಶ್ವಾಸದಲ್ಲಿ ನಿಂತ್ಕೊಂಡು ಹೇಳಿದ್ರು ನಮ್ಗೆ ಮನ್ಸಾಗ್ತಾ ಇದೆ, ಅಷ್ಟು ಒಳ್ಳೆ ಬಜೆಟ್ ಕೊಟ್ಟಿರ ಅಂತ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳಿದ್ರು. ನಾವೇನು ಕೇಳ್ತಾ ಇಲ್ಲ, ವಯಸ್ಸಾಯ್ತು. ಯಾವ್ದು ಕೇಳ್ತಾರೆ ಯಾವ್ದು ಕೇಳ್ಬೋದು ಕೇಳ್ತಾರೆ ಕೇಳಿಸ್ತಿಲ್ಲ ನನಗೆ. ವಿಶ್ವನಾಥ, ಆದ್ರಿಂದ ತಾವು ಇವತ್ತು ಈ ರಾಜ್ಯದ ಜನತೆಗೆ ಸಾಂವಿಧಾನಿಕವಾಗಿ ಯಾವ ಕಾರಣಕ್ಕೋಸ್ಕರ ಒಬ್ಬ ಮಂತ್ರಿಯನ್ನ, ಯಾಕೆಂದ್ರೆ ಮಂತ್ರಿ ಅಂತಂದ್ರೆ ಇಸ್ ಅ ಗವರ್ನಮೆಂಟ್, ಎ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ಅ ಗವರ್ನಮೆಂಟ್, ಯಾವ ಕಾರಣಕ್ಕೋಸ್ಕರ ಅವ್ರನ್ನ ತೆಗೆದ್ರಿ? ದಟ್ ಟು ಎ ಟ್ರೈಬಲ್ ಮ್ಯಾನ್, ಚೆನ್ನಾಗಿ ಇಲಾಖೆ ನಡ್ಸ್ಕೊಂಡು ಹೋಗ್ತಾರೆ, ಸಹಕಾರಿ ಅಂಥವ್ರನ್ನ ನೀವು ಏಕಾಏಕಿ ಕಿತ್ತಾಕಿದ್ಯಾಕೆ? ಗೌರವ ಇಲ್ವೇ ಅವ್ರಿಗೆ? ಗೌರವ ಇಲ್ವೇ? ಇವತ್ತೇನಾಯ್ತು ರಾಜ್ಯದಲ್ಲೆಲ್ಲ, ರಾಜಣ್ಣನ ಕಿತ್ತಾಕಿದ್ರಂತೆ. ರಾಜಣ್ಣನ ಮಂತ್ರಿ ಸ್ಥಾನದಿಂದ ಬಿಡುಗಡೆ ಮಾಡುದು ಅಂತ ಯಾರು ಹೇಳ್ತಾ ಇಲ್ಲ ಇವರು, ಇನ್ಕ್ಲೂಡಿಂಗ್ ದ ಮೀಡಿಯಾ ಹೇಳ್ತಾ. ಅದಕ್ಕೆ ನಾವು ಕೇಳ್ತಾ ಇದ್ವಿ ಈ ಸದನದಲ್ಲಿ, ಒಬ್ಬ ಹಿಂದುಳಿದ ಟ್ರೈಬ್ ಮಂತ್ರಿಯಾಗಿದ್ದಂಥವ್ರನ್ನ ಯಾಕೆ ಕಾರಣವಿಲ್ಲದೆ ಕಿತ್ತಾಕಿದ್ರಿ? ಈ ರಾಜ್ಯದ ಜನಕ್ಕೆ ಉತ್ತರ ಕೊಡಿ. ನಾಗೇಂದ್ರ ಅವ್ರ ಮೇಲೆ ಆಪಾದನೆಗಳಿದ್ವು. ಇವತ್ತಿನ ರಾಜಣ್ಣ ಇದ್ರ ಜೈಲಲ್ಲಿ? ರಾಜಣ್ಣನ ಮೇಲೆ ಏನು ಆಪಾದನೆ ಇದೆ? ನಾಗೇಂದ್ರನ ಮೇಲೆ ಯಾವುದೋ ಕಾರ್ಪೊರೇಷನ್ ಹಣ ಏನೋ ಮಿಸ್ಯೂಸ್ ಆಯ್ತು, ಇದು ದೊಡ್ಡ ಆಪಾದನೆ. ಮತ್ತೆ ಅವ್ರು ಜೈಲಿಗೂ ಕೂಡ ಹೋಗಿದ್ದಂಥವ್ರು. ಇಲ್ಲಿ ಏನಿಲ್ಲಲ್ಲ. ರಾಜಣ್ಣ ಮೇಲೆ ಆಪಾದನೆ ಹೇಳಿ. ಜನರಿಗೆಲ್ಲ ಗೊತ್ತಾಗ್ತದೆ. ಸಭಾನಾಯಕರೇ, ಡೋಂಟ್ ಮೇಕ್ ದ ಥಿಂಗ್ಸ್. ರಾಜಣ್ಣ ಅವ್ರ ಮೇಲೆ ಏನು ಆಪಾದನೆ ಇದೆ ಹೇಳಿ? ರಾಜಣ್ಣ ಏನಾದ್ರು ಜೈಲಿಗೆ ಹೋಗಿದ್ರಾ? ಪಾಟೀಲ್ ರೇ, ರಿಮೂವಲ್ ರೀಸನ್ ಇದಾರೆ. ಪರಮಾಧಿಕಾರ ಮುಖ್ಯಮಂತ್ರಿಗಳದು, ನನ್ನನ್ನು ಹಿಡ್ಕೊಂಡು ಎಲ್ಲರನ್ನು ತಗೊಳ್ಳುವಂತದ್ದು ತಗೊಂಡಿದ್ದಾರೆ. ನಾಳೆ ತೆಗೆದು ಹಾಕ್ಬಹುದು. ಕರೆದು ಹೇಳಬೇಕಂತ ಎಲ್ಲಿದೆ? ಅಥವಾ ಅವ್ರೇನಾದ್ರು ರಾಜೇಂದ್ರ ಇವ್ರ ಮೇಲೆ ಅಪಾದನೆ ಇದೆ ಅಂತ ಹೇಳಿದಾರ? ಪಾಟೀಲ್ ರೇ ಏನು ಹೇಳಿಲ್ಲಲ್ಲ. ಪರಮಾಧಿಕಾರ ಅದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸೈನ್ ಮಾಡಿದ ಮೇಲೂ ಸದನದಲ್ಲಿ ಬಂದು ಅವ್ರಿಗೆ ಹೇಳ್ತಾರೆ ಯಾಕೆ ಮಾಡಿದ್ರಿ ಅಂತೇಳಿ ಹೇಳ್ತಾರೆ. ಹೇಳೋದು ಸದನ ಕೇಳ್ತದೆ ಯಾಕೆ ಮಾಡಿದ್ರಿ ಅಂತ, ಸದನಕ್ಕೆ ಅವ್ರು ಉತ್ತರ ಕೊಡ್ತಾರೆ. ಇದು ಪದ್ಧತಿ ಇದೆ. ಆದ್ರೆ ನೀವೇನು ಆರಿಕೆ ಉತ್ತರ ಕೊಟ್ಟು ಈ ರೀತಿ ತಪ್ಪಿಕೊಳ್ಳೋದು ಸರಿಯಲ್ಲ. ಅವ್ರು ನೋಡಿ, ಇದುವರೆಗೂ ರಾಜೀನಾಮೆಗಳು ಕೊಟ್ಟಿರುವಂತದ್ದಿದೆ. ಬಂದಾಗಲೂ ಕೂಡ ನೋಡಿ, ಅಪಾದನೆಗಳು ಬಂದಾಗ ರಾಜೀನಾಮೆ ಕೊಟ್ಟಿದ್ದಾರೆ.